ಭಿನ್ನವಾಗಿರ್ತಕ್ಕಂಥ ಒಂದು ಕಳ್ಳತನದ ಪ್ರಕರಣ. ಆಸ್ಪತ್ರೆಯಲ್ಲಿಯೇ ಇರ್ತಕ್ಕಂಥ ಖಾಸಗಿ ಆಸ್ಪತ್ರೆಯಲ್ಲಿ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥ 2 ಪ್ರೋಬ್ಗಳನ್ನು ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 10 ಲಕ್ಷ ರೂಪಾಯಿಗಳು ಆಗ್ಬೋದೆಂದು ಅಂದಾಜಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ಈ ಕುಮಾರಸ್ವಾಮಿ ಲೇಔಟ್ ಸರಹದ್ದಿನಲ್ಲಿರತಕ್ಕಂಥ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಈ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಈ ರೀತಿ ಪ್ರೋಬ್ಗಳು ಕಾಣೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಅವರು ಆಂತರಿಕ ತನಿಖೆಯನ್ನು ಕೈಗೊಂಡು ನಂತರ ಅದು ಸಿಗದೇ ಇದ್ದಾಗ ಮತ್ತು ಇದು ಕಳ್ಳತನ ಆಗಿರ್ತಕ್ಕಂಥದ್ದು ಖಚಿತವಾದ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದರ ಬಗ್ಗೆ ಪೊಲೀಸರಿಗೆ ದೂರನ್ನು ನೀಡಿರ್ತಾರೆ. ಇದರ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ನವೆಂಬರ್ ತಿಂಗಳಲ್ಲಿ ಈ ಓರ್ವ ಮಹಿಳೆಯನ್ನು, ಆಕೆ ಬೆಂಗಳೂರು ನಗರದ ಇನ್ನೊಂದು ಆಸ್ಪತ್ರೆಯಲ್ಲಿ ಬೇರೆ ಕಡೆ ಕೆಲಸ ಸೇರಿಕೊಂಡಿರ್ತಾಳೆ. ಆಕೆ ಮೊದಲು ಈ ಖಾಸಗಿ ಆಸ್ಪತ್ರೆಯನ್ನು ಕುಮಾರಸ್ವಾಮಿ ಲೇಔಟ್ನಲ್ಲಿತ್ತು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಿಳೆ. ಅವಳು ಈ ಟೆಕ್ನಿಷಿಯನ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವಳು. ಅವಳನ್ನು ಮತ್ತು ಜೊತೆಗೆ ಇನ್ನೊಬ್ಬ ಟೆಕ್ನಿಷಿಯನ್ ಏನಿದ್ದ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನಂತರ ಕೆಲಸವನ್ನು ಬಿಟ್ಟಿರ್ತಕ್ಕಂಥ ಓರ್ವ ವ್ಯಕ್ತಿ, ಇಬ್ಬರನ್ನು ಬಂಧಿಸಿ ಅವರಿಂದ ಈ 2 ಪ್ರೋಬ್ಗಳೇನಿತ್ತು ಅವುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಈಗ ರಿಕವರಿ ಮಾಡಿರುತ್ತಾರೆ. ಇವುಗಳ ಒಟ್ಟು ಮೌಲ್ಯ ಈಗಾಗಲೇ ಹೇಳಿದ ಹಾಗೆ ಸುಮಾರು 10 ಲಕ್ಷ ರೂಪಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ. ಅದನ್ನು ಅವರು ಮಾರಾಟಕ್ಕೆ ಪ್ರಯತ್ನ ಮಾಡಿದ್ದು, ಮಾರಾಟ ಆಗದೇ ಮನೆಯಲ್ಲಿ ಇರೋದನ್ನು ಅವರು ಈ ರೀತಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ.